ಇದೇನು ವಾತಾವರಣನಪ್ಪ? ಬೆಳಗ್ಗೆ ಆದ ಕೂಡಲೇ ಥಂಡಿ ಥಂಡಿ ವಾತಾವರಣ ಇರುತ್ತೆ. ಒಂದು 11 ಗಂಟೆ ಆಗಿಲ್ಲ, 10:30 11 ಗಂಟೆ ಅಷ್ಟೊತ್ತಿಗೆ ಕಾಲು ಉರಿತಿರುತ್ತೆ, ಉರಿ ಉರಿ ಬಿಸಿಲು ಉರಿತಿರುತ್ತೆ. 36 37 ಡಿಗ್ರಿ ಸೆಲ್ಸಿಯಸ್ ಬದುಕ್ತಿದ್ವಿ ನಾವು ಅತ್ಲಾಗೆ ಹಳ್ಳಿ ಜನ. ಇನ್ನು ಟೌನಲ್ಲಿ ಎಷ್ಟು ಇರ್ಬೋದಪ್ಪ. ಹಿಂಗೆ ಆಯ್ತು ಅಂತಂದ್ರೆ ಏನಿಲ್ಲ, ದಿನ ಮೊಸರು ಮಜ್ಜಿಗೆ ತಂಪುಳಿ ಇವನ್ನ ಮಾಡ್ಕೊಂಡು ಊಟ ಮಾಡ್ಬೇಕು ಅಷ್ಟೇ ಅತ್ಲಾಗೆ. ನಾವಿನ್ನೇನು ಕೋಳಿ ಪಾಳಿ ಕೊಯ್ಯಂಗಿರಲ್ಲ, ಯಾಕೆಂತಂದ್ರೆ ಹೊಟ್ಟೆ ಉರಿತದೆ. ಇದೇನು ರಂಗಜ್ಜ ನಿಂತ್ಕೊಂಡು ಒಬ್ಬೊಬ್ಬರ ಮಾತಾಡ್ತಿದ್ದೀರಾ? ಜನ ನೋಡಿ ಏನು ಅನ್ಕೊಳ್ಳಲ್ಲ. ಯಾಕೆ ಹಿಂಗೆ ಒಬ್ಬೊಬ್ಬರ ಮಾತಾಡ್ತಿದ್ದೀರಾ? ಯಾಕೆ ಹೇಳೋಣಪ್ಪ, ಯಾಕೆ ಹೇಳೋಣ? ಈ ಬಿಸಿಲು 10:30 ಗಂಟೆ ಮೇಲೆ ಸಂಜೆ 4 ಗಂಟೆ ತನಕ ಉರಿದೋಗ್ತಿರ್ತತ್ಲಾಗೆ. ತೋಟದಾಗ ಬೇರೆ ನೀರು ಬಿಟ್ಟಿದ್ದೀವಿ ಅತ್ಲಾಗೆ. ನಾನು ಎಲ್ಲರ ಹೋಗಿ ಹೊಂಗೆ ಗಿಡದ ಚಾಪಾಸ್ಕೊಂಡು ಮಲ್ಕೊಂಬಿಡೋಣ ಅನಿಸ್ತೈತೆ. ತೋಟದಾಗ ಹೋದ್ರೆ ಸೊಳ್ಳೆ ಕಾಟ, ನೆಲ ಎಲ್ಲ ನೆಂದೋಗ್ಬಿಡೈತಲ್ದಾಗೆ. ಬೇವಿನ ಗಿಡವೋ ಹೊಂಗೆ ಗಿಡವೋ ಅರಳಿ ಮರದ ಕೆಳಗೆ ಒಂದು ಚಾಪಾಸ್ಕೊಂಡು ಮನೆ ಕಬಿಡೋಣ ಅನ್ಸ್ಬಿಡಿ, ಸಾಕಾಗ್ಬಿಡಿ ಕಣ ಹಂಗೆ ಉಮೇಶಿ. ಹೌದೇನಜ್ಜ? ಅಯ್ಯೋ, ಏನು ಆಕಾಶನ ತಲೆ ಮೇಲೆ ಬಿದ್ದದಂಗೆ ಅಡ್ಗೆಲ್ಲಜ್ಜ. ಊರಾಗೆ ಯಾರ್ಯಾರ್ದೋ ಏನೇನೋ ಎಂತೆಂಥದ್ದು ಸಮಸ್ಯೆ ಐತೆ, ನಿಂದು ಅವ್ರಿಗೆ ಹೋಲಿಕೆ ಮಾಡೋ ಸಮಸ್ಯೆನೇ ಇಲ್ಲ ಅತ್ಲಾಗೆ. ನೀನೇನು ಇವತ್ತು ಹೋಟ್ಲಿಗೆ ಗಿಟ್ಲೆ ಮುಚ್ಚಿದ್ಯಾ ಹೆಂಗೆ? ಇಷ್ಟು ಸಲೀಸಾಗಿ ಬೀದಾಗ ಹಿಂಗೆ ಅಡ್ಡಾಡ್ತಿದ್ಯಲ್ಲ ನೀನು? ಅಯ್ಯೋ, ನನಗೂ ಎಷ್ಟು ಅಂತ ಹೋಟ್ಲು ಮಾಡೋಣ. ವಾರಡಿ ಕೆಲಸ ಮಾಡ್ತಿರ್ತೀನಿ ಅತ್ಲಾಗೆ. ಒಂದಿನ ರಜೆ ಬೇಡವ ನನಗೆ, ಅದಕ್ಕೆ ಮುಚ್ಚಿದ್ದೀನಪ್ಪ ಅತ್ಲಾಗೆ. ಇವತ್ತು ಟೀ ಕಾಫಿ ತಿಂಡಿ ಏನು ಕೊಡಲ್ಲ ಜನಗಳಿಗೆ. ಹಂಗಾಗಿ ಬೇರೆ ಕಡೆ ನೋಡ್ಕೋಬೇಕು ಇವತ್ತು ಒಂದು ದಿವಸದ ಮಟ್ಟಿಗೆ. ಏನೋ ಎಮರ್ಜೆನ್ಸಿ ಆಗ್ಬಿಟ್ಟು ಬಾಗಿಲು ಬಡಿದ್ರೆ ಮಾತ್ರ ವಿಮಲ್ಲ ಸೂಪರಾಗಿ ಕೊಡ್ತೀವಿ ಅತ್ಲಾಗೆ. ಅದು ನಿಜ ಬಿಡತ್ಲಾಗೆ. ಪಾಪ ಹಬ್ಬ ಅನ್ನಂಗಿಲ್ಲ, ಹರಿದಿನ ಅನ್ನಂಗಿಲ್ಲ, ಯಾವ್ದಾರ ಮದುವೆ ಸಮಾರಂಭ ನಾಮಕರಣ ಅನ್ನಂಗಿಲ್ಲ. ಯಾವತ್ತಿದ್ರೆ ನಿಂದು ಹೋಟ್ಲು ಓಪನ್ ಇರುತ್ತೆ ಬಿಡತ್ಲಾಗೆ. ಇವತ್ತೊಂದು ದಿವಸ ಹೆಂಗ ರಜಾ ಕಂಡಲ್ಲ, ಇನ್ಮೇಲಾರ ಬುದ್ಧಿ ಬಂತಲ್ಲ ಅತ್ಲಾಗೆ. ಆದರೂ ಸಂಜೆ ಹೊತ್ತು ಒಂದು 5 ಗಂಟೆಯಿಂದ ಒಂದು 8 ಗಂಟೆ ತನಕ ತಕ್ಕ ಆದಷ್ಟು ವ್ಯಾಪಾರ ಆಗುತ್ತೆ. ಹಂಗಂತ ಪೂರ್ತಿ ಮುಚ್ಚಕ್ಕೆ ಹೋಗ್ಬೇಡ. ಉಂಕಣಿ ಹೇಳಜ, ಉಂಕಣಿ ಹೇಳು. ನಾವು ಅಷ್ಟೇನ ಭಾನುವಾರ ಅಂತಂದ್ರೆ ಪೂರ್ತಿ ಏನು ರಜಾ ಮಾಡಲ್ಲ. ಒಂದು 6 ಗಂಟೆಯಿಂದ ಒಂದು 10 ಗಂಟೆ ತನಕ ಟೀ ಕಾಫಿ ವಿಮೋದ ಸೂಪರು ಆ ಥರದವು ಮಧು ಹಂಚು ಅಂಥವೆಲ್ಲ ಕೊಡ್ತೀವಿ. ಅದಾದ್ಮೇಲೆ 10 ಗಂಟೆಗೆ ಪೂಜೆ ಮಾಡ್ಬಿಡ್ತೀನಿ. ತಿಂಡಿ ಪಂಡಿ ಏನು ಕೊಡಲ್ಲ, ಬರೀ ಟೀ ಅಷ್ಟೇ. ಆಮೇಲೆ ಸಂಜೆ ಒಂದು 5-6 ಗಂಟೆ ಹಂಗೆ ಓಪನ್ ಮಾಡಿ ಒಂದು 8-9 ಗಂಟೆಗೆಲ್ಲ ಮುಚ್ಚಿಬಿಡ್ತೀನಿ. ನನಗೂ ಒಂಚೂರು ನೆಮ್ಮದಿ ಬೇಕಲ್ಲ, ಯಾವ ನೋಡು ವ್ಯಾಪಾರ ಅಂದ್ಕೊಂಡ್ರೆ ದುಡಿಮೆ ಇದೆ ಅವರು ಅಂತಾರೆ. ನಿಜ ಒಪ್ಪತ್ಕೊಂಡೆ, ನಮಗೂ ಒಂಚೂರು ರಜೆ ಬೇಕಲ್ಲ. ಉಮೇಶ್, ಇವತ್ತು ಗುಡ್ ಫ್ರೈಡೆ ಅಂತೆ, ನಾನು ಕೇಳಲ್ಲ ಕಣ ಇದನ್ನ. ಏನಾಯ್ತು ಅಜೋ? ನಾವು ಯುಗಾದಿ ದಸರಾ ಮಾಡ್ದಂಗೆ ಇವರು ಕ್ರಿಸ್ತನರು ಮಾಡಲ್ವೇ, ಹಂಗೆ ಇದು ಗುಡ್ ಫ್ರೈಡೆ ಅಂತ ಹೇಳ್ಬಿಟ್ಟು ಹಬ್ಬ ಮಾಡ್ತಾರೆ ಅವರು. ಇವತ್ತು ನಾನ್ ವೆಜ್ ಅಲ್ಲ, ವೆಜ್ ಪದಾರ್ಥ ಮಾಡ್ಕೊತಾರೆ. ಹೆಸರು ಕಾಳು ಹಾಕ್ಬಿಟ್ಟು ಅದೇನೋ ಸ್ವೀಟ್ ಥರದ್ದು ಮಾಡ್ಕೊಂಡು ಊಟ ಮಾಡ್ತಾರೆ. ತುಂಬ ದಿನದಿಂದ ಉಪವಾಸ ಇರ್ತಾರೋ, ಹಂಗಾಗಿ ಇವತ್ತು ಹಬ್ಬ ಮಾಡ್ತಾರೆ ಚೆನ್ನಾಗಿ. ಭಾಳ ಚೆನ್ನಾಗಿ ಮಾಡ್ತಾರೆ. ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಎಲ್ಲ ಚರ್ಚ್ಗೆ ಹೋಗ್ತಾರೆ. ಇವತ್ತು ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ಬಂದು ಮನೇಲಿ ಹುಗ್ಗಿ ಮಾಡ್ತಾರೆ. ಹುಗ್ಗಿ ಅಂತ ನುಗ್ಗಿ ಪಾಯಸ ಅನ್ನ, ಏನೋ ಇವನೊಬ್ನಿಗೆ ಅರ್ಥ ಆಗ್ಬೇಕು ಅನ್ನಂಗೆ ಹುಗ್ಗಿ ಅಂತ ನುಗ್ಗಿ ಪಾಯಸ ಅಂತ ಮಾತಾಡು. ಹಂಗಾರೆ ಇವತ್ತು ಹೋಟ್ಲೇನು ತೆಗೆದಿಲ್ಲ ಅದ್ರಾಗೆ, ಸಂಜೆ ತನಕ ಒಂಚೂರು ಫ್ರೀ ನೀನಂಗಿದ್ರೆ ಸರಿ ಆಯ್ತು ಅತ್ಲಾಗೆ. ಇವತ್ತೇನಾರು ವಿಶೇಷ ಇದೆಯಾ? ಏನಾರು ಕೊಡಿಸ್ತೀಯ ಅತ್ಲಾಗೆ? ಅಜೋ, ಇವಾಗಿನ ಹೀಟು ಬಿಸಿಲು ಉರಿದೋಗ್ತೈತೆ, ಮತ್ತೆ ಹಂಗೆ ಅಂತೀಯ, ಮತ್ತೇನಾರು ಕೊಡಿಸ್ತೀನಿ ಅಂತ ಕೇಳ್ತೀಯ ಬೇರೆ. ಹೋಗ್ಲಿ ಅತ್ಲಾಗೆ, ಒಂದು ನೈಟಿ ಕೊಡಿಸ್ತೀನಿ ಮೊದ್ಲಾಗೆ. ನಾನು ತಗೊಂಡು ಭಾಳ ದಿವಸ ಆಯ್ತು ಅತ್ಲಾಗೆ, ಕೊಡಿಸ್ತೀನಿ ಬಿಡತ್ಲಾಗೆ. ಉಮೇಶ, ಹುಚ್ಚ ಬಾಯಿ ಸಾಕು. ನಾನೇನು ಎಣ್ಣೆ ಕೊಡ್ಸಂತ ಕೇಳಿದೆ ನಾನು ನಿಂಗೆ. ಅಯ್ಯ ಸುಮ್ಮನೆ ಅತ್ಲಾಗೆ. ಮೊಸರು ಐತೆ, ಮೊಸರಲ್ಲಿ ಮಜ್ಜಿಗೆ ಮಾಡ್ಕೊಂಡು ಕೊಡು ಅಂತ ನೀನು ಕೇಳೋ ಅತ್ಲಾಗೆ. ಮನೇಲಿ ಬಿಸಿ ಬಿಸಿ ಅನ್ನ ಮಾಡಿಸ್ಕೊಂಡು ಗಟ್ಟಿ ಮೊಸರನ್ನ ಕಲ್ಸ್ಕೊಂಡು ಅತ್ಲಾಗೆ ದ್ರಾಕ್ಷಿ ಗೋಡಂಬಿ ದಾಳಿಂಬೆ ಕಾಳು ಈರುಳ್ಳಿ ಒಂಚೂರು ಎಲ್ಲ ಹಾಕಿ ಒಂಚೂರು ಒಗ್ಗರಣೆ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಹಂಗೆ ಮೊದಲೇ ಕೂತ್ಕೊಂಡು ಊಟ ಮಾಡ್ತಿದ್ರೆ ಹೆಂಗಿರುತ್ತೆ ಗೊತ್ತೇ ಮಜಾ. ಅಬ್ಬಬ್ಬಬ್ಬಬ್ಬ, ಸ್ವರ್ಗಕ್ಕೆ ಕಿಚ್ಚಬೇಕು ಹಂಗಿರುತ್ತೆ. ಉಂಕಣಜ ಈ ಬೇಸಿಗೆಗೆ ನಿನಗೆ ಒಳ್ಳೆ ನಾಲ್ಗೆ ಚಪಲ ಜಾಸ್ತಿ ಆಗ್ಬಿಡೈತೆ. ಓಹೋ, ಏನ್ ರಂಗಜ್ಜ, ಉಮೇಶ್ ಅಪ್ಪನ ನಿಂತ್ಕೊಂಡು ಬೆಳೆ ಜೋರಾಗಿ ಮಾತಾಡ್ತಿರೋದ್ಲಾಗೆ. ಏನೋ ಇವತ್ತು ವಿಶೇಷ ಐತಪ್ಪ ಹಂಗಿದ್ರೆ. ಭಾಳ ಜೋರಾಗಿ ಮಾತಾಡ್ತಿರೋದು ಬಿಟ್ಟು ಅತ್ಲಾಗೆ. ಹಂಗೆ ನಾನು ಇತ್ತಾಗ ಹೋಗ್ತಿದ್ದ ನಿಮ್ಮ ನೋಡತ್ತ ಬಂದೆ. ಏನ್ ಸಮಾಚಾರ? ಯಾತೆ ಅಣ್ಣ ಪರಮೇಶ್ ಅಣ್ಣ, ಈ ವಜೆ ನೋಡ್ರೆ ಬೆಸ್ಟ್ ತೂರಿದ್ದೈತೆ ಅನ್ನೋದ್ರ ಬಗ್ಗೆ ನಿಂತ್ಕೊಂಡು ಮಾತಾಡ್ತೈತೆ ಅತ್ಲಾಗೆ. ಅದಕ್ಕೆ ಒಂಚೂರು ಮೊಸರನ್ನ ಮಾಡ್ಕೊಂಡು ಹಂಗೆ ಗಿಡದಡೆ ಕೂತ್ಕೊಂಡು ಊಟ ಮಾಡೋಣ ಅನ್ನೋದ್ರ ಬಗ್ಗೆ ಹೇಳ್ತಿತ್ತು. ಈ ವಜ್ಜಂಗೆ ಮೊಸರನ್ನ ಊಟ ಮಾಡೋ ಚಪಲ ಹತ್ಬಿಟ್ಟೈತೆ ಕಣ ಪರಮೇಶ್ ಅಣ್ಣ. ಅತ್ಲಾಗೆ ಇವ್ರ ಮನೇಲೆ ಮೊಸರು ಐತಂತೆ, ಗಟ್ಟಿ ಮೊಸರು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಹೋಗಿ ಊಟ ಮಾಡೋಣ ಅಂತ ಹೇಳ್ತಿತ್ತು ಅತ್ಲಾಗೆ. ನೀವು ಬರ್ರಿ ಅತ್ಲಾಗೆ, ನೀವೇನು ಮನೆಗೆ ಊಟ ಮಾಡ್ಬೇಡ್ರಿ, ನಾವೇ ಮಾಡ್ತೀವಿ ಅತ್ಲಾಗೆ. ರಂಗಜ್ಜಂದು ಮಾಡ್ಕೊಡೋದಷ್ಟೇ ನನ್ನ ಜವಾಬ್ದಾರಿ. ವಜ್ಜ ಎಲ್ಲ ತಂದ್ಕೊಡುತ್ತೆ, ಎಲ್ಲ ಸೇರ್ಕೊಂಡು ಉಂಡು ಬಿಡೋಣ ಇವತ್ತು. ಹೊತ್ತಿಗೆ ಸರಿಯಾಗಿ ಊಟ ಮಾಡ್ಕೊಂಡು ಒಂದು 1 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಾಗ್ಬಿಡುತ್ತೆ ಅತ್ಲಾಗೆ.
ಚಂದ ಊಟ ಮಾಡಿ ಈರುಳ್ಳಿ ಎಲ್ಲ ತಿನ್ಕೊಂಡು ಅದಕ್ಕೊಂಚೂರು ಸೌತೆಕಾಯಿ ಎಲ್ಲ ಹಾಕೋಣ, ಚೆನ್ನಾಗಿರುತ್ತೆ. ಆಮೇಲೆ ಒಟ್ಟಿಗೆ ಸರಿ 1 ಗಂಟೆಗೆ ಊಟ ಮಾಡಿ ಚೆನ್ನಾಗಿ ಮಲ್ಕೊಂಬಿಡೋಣ ಅತ್ಲಾಗೆ, ಹೊಂಗೆ ಗಿಡ ತಡೀಲಿ. ಅದು ಸರಿ ಅವಜ್ಜ ಹೇಳೋದು ಕರೆಕ್ಟ್. ಹ್ಞೂ ಕಣಂಗಜ್ಜ, ನೀನ್ ಹೇಳೋದು ಬಹಳ ಕರೆಕ್ಟ್ ಬಿಡತ್ಲಾಗೆ. ಈ ಬಿಸಿಲು ಏನು ಮನುಷ್ಯರು ಬದುಕಂಗೈತೆ ಅತ್ಲಾಗೆ. ಕೆಲವೊಂದ್ ಕಡೆ 33 ಇದ್ರೆ ನಮ್ ಕಡೆ ಎಲ್ಲ 36 37 ಬಂದು ನಿಂತ್ಕೊಂಡಿದ್ದೀವಿ ಅತ್ಲಾಗೆ. ಬಿಸಿಲು ಓಡಾಡೋದೇ ಕಷ್ಟ ಐತೆ ಅತ್ಲಾಗೆ. ಅದಕ್ಕೆ ಯಾವ ನೋಡು ಟವಲ್ ಹಿಡ್ಕೊಂಡು ಓಡಾಡ್ತೀನಿ ನಾನು. ನೀವು ಅಷ್ಟೇ ರಂಗಜ್ಜ, ನೀವು ಬಿಡ್ರಿ ಅತ್ಲಾಗೆ. ಕೆಂಪು ಟವಲ್ ಸುತ್ಕೊಂಡಿದ್ದೀರಾ. ಉಮೇಶ ನಿಂತ ಕಣ, ಕಷ್ಟ. ತಲೆ ಎಲ್ಲ ಸುಟ್ಟೋಗ್ ಕಣ. ಸೋಪಿನ ಪೇಟನ ಸುತ್ಕೊಂಡು ಅಡ್ಡಾಡ್ಬೇಕು ನೀನು, ಇಲ್ಲಾಂದ್ರೆ ಕಷ್ಟ ಐತೆ ನೋಡಪ್ಪ. ಹೆಂಗ ಹೋಟ್ಲು ತಕೊಂಡು ಒಳಗಡೆ ಇರ್ತಿ ಹಂಗ ದಮ್ ತಿರ್ತೀನಿ ನಿಂತಲೆ. ಈ ಬಿಸಿಲಿಗೆ ಬಂತಂದ್ರೆ ತಳೆ 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 ಮಿನ್ಗುದ್ ನಿಂತಲೆ. ಮಿನ್ಗಿದ್ರೆ ಬಿಡೋಣ. ಕನ್ನಡಿ ನೋಡ್ಕೊಂಡು ತಲೆ ಬಾಚ್ಕೊಳಕ್ಕೆ ಜನಕ್ಕೆ ಅನುಕೂಲ ಆಗುತ್ತೆ, ಸಾಕು ಬಿಡ್ರತ್ಲಾಗೆ. ನನಗೆ ಅದೇ ಖುಷಿ ಆಗೋದತ್ಲಾಗೆ. ಇರುವ ಭಾಗ್ಯವನ್ನೇನದು ಭಾರತೆಂಬುದನ್ನು ಬಿಡು, ಅರುಷಕ್ಕಿದೆ ದಾರಿ ಅಂತ ಹೇಳ್ಬಿಟ್ಟು DVG ಅವರು ಹೇಳಿದ್ದಾರೆ. ಎಲ್ಲ ಉಮೇಶ್ ಇದನ್ನೆಲ್ಲ ತಿಳ್ಕೊಂಡಿಯೇನ? ಇದು ನಾವಲು KSRTC ಬಸ್ನಾಗ ಡ್ರೈವರ್ ಹಿಂದೆ ಬರ್ದಿರ್ತ ಕಣ. ನಾನು ನೋಡಿದ್ದೀನಿ. ಅಬ್ಬಬ್ಬಬ್ಬಬ್ಬಾ, ಏನ್ ತಿಳ್ಕೊಂಬಿಟ್ಟೆ ಇವನು. ಕಣ, ಇವೆಲ್ಲ ಜನರಲ್ ನಾಲೆಡ್ಜು. ಬಸ್ನಾಗ ಓಡಾಡ್ಬೇಕಾರೆ ಇಳಿಬೇಕಾರೆ ಬಸ್ ಸ್ಟ್ಯಾಂಡಲ್ಲಿ ಬೇಕಾದಷ್ಟು ಜನರಲ್ ನಾಲೆಡ್ಜ್ ಸಿಗ್ತವೆ. ನಮ್ಮ ಹೋಟ್ಲಿಗೂ ಅಷ್ಟೇ, ನೀವು ಬಂದು ಕುತ್ಕೊಂಡ್ರೆ ಸಾಕು, ಬೇಕಾದಷ್ಟು ನಾಲೆಡ್ಜ್ ಸಿಗ್ತವೆ ಅತ್ಲಾಗೆ. ಯಾರು ಉಪಯೋಗಿಸ್ಕೊಂಬಲ್ಲ ಅತ್ಲಾಗೆ. ಅದೇ ನನಗೆ ಬೇಜಾರು. ಎಲ್ಲರಿಗೂ ಗುಡ್ ಫ್ರೈಡೆ ದಿನದ ಹಾರ್ದಿಕ ಶುಭಾಶಯಗಳು. ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿರುವಾಗ ಬಿಸ್ಲಿಗೆ ಹೋಗ್ಬೇಡ್ರಿ ನೀವು. ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ನೀವು. ಮಜ್ಜಿಗೆ, ಮೊಸರು, ತಿಳಿಸಾರು, ತಂಬುಳಿ ಈ ತರದ್ರಲ್ಲಿ ನಿಮ್ಮ ಊಟನ ಕಳಿಬೇಕು ನೀವು. ಕೋಳಿ ಪಳೆ ಅಂತ ಹೋಗ್ಬೇಡ್ರಿ, ಒಳ್ಳೇದಲ್ಲ. ನಮ್ಮ ರಂಗಜ್ಜ ಹೇಳಿದ ಮಾತು ಕೇಳ್ರಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬರ್ತೀವಿ, ಎಲ್ಲರಿಗೂ ನಮಸ್ಕಾರ. ಬರ್ರಿ ಟೈಮ್ ಆಯ್ತು ಅತ್ಲಾಗೆ. ರಂಗಜ್ಜ, ನೀವು ಹೋಗಿ ಮೊಸರು ತಂಬರ್ರಿ. ನಿಮ್ಮನೇಲಿ ಅನ್ನ ಏನತ್ಲಾಗೆ, ನಾನೇ ಅನ್ನ ಮಾಡ್ಕೊಂಡು ಬಂದ್ಬಿಡ್ತೀನಿ ಅತ್ಲಾಗೆ. ಪರಮೇಶಣ್ಣ ಎಲ್ಲಿ ಹೋಗ್ಬೇಡ.